ಎಲ್ರಿಗೂ ಮತ್ತೇನ್ ಸಮಾಚಾರ ಕಂಡ್ರಿ. ಸೆಜಿಲಿಟಿ ಮತ್ತೆ ಫಸ್ಟ್ ಸೋರ್ಸ್ ಅನ್ನೋ ಕಂಪ್ನಿಯಲ್ಲಿ ವಾಕ್ ಇನ್ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ. ಕ್ವಾಲಿಫಿಕೇಶನ್ ಬಂದು ಎನಿ ಗ್ರಾಜುಯೇಟ್ ಆಗಿದ್ರೆ ಸಾಕು. ಬಟ್ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇದೆ, ಪರ್ಟಿಕ್ಯುಲರ್ ಲೊಕೇಶನ್ಸ್ ಇದೆ. ಕಂಪ್ಲೀಟ್ ವಿಡಿಯೋ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಂಪ್ನಿ ಬಂದ್ಬಿಟ್ಟು ಫಸ್ಟ್ ಸೋರ್ಸ್ ಅನ್ನೋ ಕಂಪ್ನಿ. ರೋಲ್ ಬಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್ ಮತ್ತೆ ಬೇರೆ ಬೇರೆ ರೂಲ್ಸ್ ಇದೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 12th ಅಥವಾ ಎನಿ ಗ್ರಾಜುಯೇಟ್ ಆಗಿದ್ರೆ ಸಾಕು. ಬಿ ಏನಾದ್ರೂ ಆಗಿದ್ರೆ ಸಾಕು. ಲೊಕೇಶನ್ ಬಂದು ಹೈದರಾಬಾದ್ ಮತ್ತೆ ಬ್ಯಾಂಗ್ಳೂರು. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ರೆ ಬೇಸಿಕಲಿ ಏನಂದ್ರೆ ಇನ್ಕಮಿಂಗ್ ಫೋನ್ಸ್, ಕ್ವಶನ್ಸ್, ಇಮೇಲ್, ಚಾಟ್ ಸಪೋರ್ಟ್ ಕ್ವಶನ್ಸ್ ಎಲ್ಲ ಬರುತ್ತೆ. ಇದಕ್ಕೆ ಆನ್ಸರ್ ಮಾಡಬೇಕು. ಮತ್ತೆ ಕಸ್ಟಮರ್ಸ್ ಏನಾದ್ರು ಕ್ವಶನ್ಸ್ ಇದ್ರೆ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಒಂದು ಕ್ಲಾರಿಟಿ ಕೊಡಬೇಕು. ಮತ್ತೆ ಪ್ರಾಡಕ್ಟ್ ಮತ್ತೆ ಅವ್ರ ಸರ್ವಿಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಟ್ರೈನಿಂಗ್ ಮೇಲ್ಗಡೆ ಏನೇ ಕ್ವಶನ್ಸ್ ಬಂದ್ರೆ ನೀವು ಆನ್ಸರ್ ಮಾಡೋ ಕೆಪಬಿಲಿಟಿ ಇರಬೇಕು ಕಸ್ಟಮರ್ಸ್ ಇಂದ. ಮತ್ತೆ ಏನಾದ್ರು ಕಸ್ಟಮರ್ಸ್ ಏನಾದ್ರು ಕ್ವೆರೀಸ್ ಕೇಳಿದ್ರೆ ಅದ್ರ ಬಗ್ಗೆ ನೀವು ಒಂದು ನೋಟ್ಸ್ ನ ಬರ್ಕೊಂಡಿರ್ಬೇಕು. ಇನ್ಪುಟ್ ಟು ದ ಸಿಸ್ಟಮ್ ಅಷ್ಟೇ. ಮತ್ತೆ ಇಂಪ್ಲಿಮೆಂಟ್ ಕಂಪ್ನಿ ಪ್ರೊಸೀಜರ್ ಅಂದ್ರೆ ಕಂಪ್ನಿ ನಿಮ್ಗೆ ಏನ್ ಪ್ರೊಸೀಜರ್ ಕೊಟ್ಟಿರುತ್ತೋ ಆ ಪ್ರೊಸೀಜರ್ಸ್ ನ ಎಲ್ಲ ನೀವು ಫಾಲೋ ಮಾಡಬೇಕು ಡೀಲಿಂಗ್ ವಿತ್ ಕಸ್ಟಮರ್ಸ್. ಮತ್ತೆ ಏನಾದ್ರು ಇಶ್ಯೂ ಕಾಂಪ್ಲೆಕ್ಸ್ ಇಶ್ಯೂಸ್ ಏನಾದ್ರು ಕಸ್ಟಮರ್ಸ್ ಕಡೆಯಿಂದ ಬಂದ್ರೆ ಅದನ್ನ ಇಶ್ಯೂನ ನೀವು ಟೀಮ್ಗೆ ರೈಸ್ ಮಾಡಬೇಕು. ಮತ್ತೆ ಏನಂದ್ರೆ ಡೈಲಿ ಒಂದು ನಿಮ್ಗೆ ಒಂದು ಟಾರ್ಗೆಟ್ ಇರುತ್ತೆ, ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಪ್ರೊಡಕ್ಟಿವಿಟಿ ಇರುತ್ತೆ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತ. ನೆಕ್ಸ್ಟ್ ಏನಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದ್ರೆ ಕ್ಯಾಂಡಿಡೇಟ್ಸ್ ಫ್ರೆಶರ್ ಆದ್ರೂ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆದ್ರೂ ಆಗಿರ್ಬೋದು. ಬಟ್ ನಿಮ್ಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿ ಗೊತ್ತಿರಬೇಕು. ಮತ್ತೆ ನೀವು ಒಂದ್ ಸ್ವಲ್ಪ ಪ್ರೊಫಿಷಿಯಂಟ್ ಇರಬೇಕು ಕಂಪ್ಯೂಟರ್ ಅಲ್ಲಿ. ಅಂದ್ರೆ ನೀವು ಟೈಪಿಂಗು, MS ವರ್ಡ್, ಸೇವಿಂಗು, ಸ್ವಲ್ಪ ಬೇಸಿಕ್ ನಾಲೆಜ್ ಅಬೌಟ್ ಕಂಪ್ಯೂಟರ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಬೇಕು. ಮತ್ತೆ ಬೇಸಿಕಲಿ ಇಮೇಲ್ ರೈಟಿಂಗ್ ಗೊತ್ತಿರಬೇಕು. ಮತ್ತೆ MS ಆಫೀಸ್ ಗೊತ್ತಿರಬೇಕು. ಮತ್ತೆ ನಾರ್ಮಲ್ಸ್ ಅಲ್ಲಿ ವರ್ಕ್ ಮಾಡಬೇಕು. ಏನಕ್ಕೆ ಆಲ್ಮೋಸ್ಟ್ ಕಸ್ಟಮರ್ ವಾಯ್ಸ್ ಸಪೋರ್ಟ್ಸ್ ಅಲ್ಲಿ ರೊಟೇಷನ್ ಶಿಫ್ಟ್ ಇರುತ್ತೆ. ಅದಕ್ಕೆ ಅಲಯನ್ಸ್ ಕೂಡ ಅವ್ರು ಕೊಟ್ಟಿರ್ತಾರೆ. ಮತ್ತೆ ನಾರ್ಮಲ್ ಆಗಿ ಇಂಟರಾಕ್ಟ್ ಮಾಡಬೇಕು ಟೀಮ್ ಜೊತೆ. ಇದು ನಮ್ಮ ಫಸ್ಟ್ ಸೋರ್ಸ್ ಕಂಪ್ನಿಯಲ್ಲಿ ವಾಕ್ ಇನ್ ಇಂಟರ್ವ್ಯೂ ಇದೆ. ಇದಕ್ಕೆ ಅವರು ಬೇಕಾಗಿರೋ ಮ್ಯಾಂಡೇಟರಿ ಕ್ರೈಟೀರಿಯಾಸ್ ಮತ್ತೆ ಎಲಿಜಿಬಿಲಿಟಿ, ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಇದನ್ನ ಕೇಳಿರೋದು. ನೋಡ್ಬೋದು ರೋಲ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಚಾರ್ಟ್ ಪ್ರಾಸೆಸ್ ಅಂತ. ಎಕ್ಸ್ಪೀರಿಯನ್ಸ್ ಫ್ರೆಶರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಕ್ವಾಲಿಫಿಕೇಶನ್ ಜಸ್ಟ್ 12th ಪಾಸ್ ಆಗಿದ್ರೆ ಸಾಕು. ಗ್ರಾಜುಯೇಷನ್ ಆಗಿ ಏನಾಗಿದ್ರು ಓಕೆ, ಬಟ್ ಮಿನಿಮಮ್ 12th ಪಾಸ್ ಆಗಿರ್ಬೇಕು. ಟೈಮ್ ಅಂಡ್ ವೆನ್ಯೂ ಏನಂದ್ರೆ 13 ಜೂನ್ ಇಂದ 3rd ಜುಲೈ ವರೆಗೂ ಮಾತ್ರ ವಾಕಿನ್ ಇರುತ್ತೆ. ಅದು ಟೈಮಿಂಗ್ಸ್ ಬಂದ್ಬಿಟ್ಟು 11 AM ಇಂದ 1 PM ವರೆಗೂ ಇರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಫಸ್ಟ್ ಸೋರ್ಸ್ ಸೊಲ್ಯೂಷನ್ ಲಿಮಿಟೆಡ್, ಯೂನಿಟ್ 202, ಸೆಕೆಂಡ್ ಫ್ಲೋರ್, ಬ್ಲಾಕ್ ಬ್ರಿಗೇಡ್ ಟೆಕ್ ಗಾರ್ಡನ್ಸ್ ಅಲ್ಲಿ ಇದಿರೋದು. ಬ್ರೂಕ್ ಫೀಲ್ಡ್ ಅಲ್ಲಿ, ಕುಂದನಹಳ್ಳಿ ಗೇಟ್ ಅಲ್ಲಿ, ವೈಟ್ ಫೀಲ್ಡ್, ಮಾರತಹಳ್ಳಿ, ಬೆಂಗಳೂರು. ಕಂಪ್ಲೀಟ್ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬಹುದು. ನೆಕ್ಸ್ಟ್ ಕಂಪ್ನಿ ಯಾವ್ದಿದೆ ಅಂದ್ರೆ ಸೆಜಿಲಿಟಿ ಇದೆ. ಸೆಜಿಲಿಟಿ ಬಗ್ಗೆ ಬಂದ್ರೆ ಇದು ಸೆಜಿಲಿಟಿಯಲ್ಲಿ ನೀವು ನೋಡ್ಬೋದು ರೋಲ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಆಗಿದ್ರು ಸಾಕು. ನಾರ್ಮಲ್ ಆಗಿ ಲೊಕೇಶನ್ ಎಲ್ಲ ಆಲ್ ಪ್ಯಾನ್ ಇಂಡಿಯಾ ಇದೆ. ಫ್ರೆಶರ್ ಆದ್ರೂ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆದ್ರೂ ಆಗಿರ್ಬೋದು. ಮತ್ತೆ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ಥ್ರೂ ಕಾಲ್ಸ್ ಆರ್ ಚಾಟ್ಸ್, ಇಮೇಲ್ಸ್ ಮಾಡಬೇಕು. ಮತ್ತೆ ಪ್ರೊವೈಡ್ ಬ್ರ್ಯಾಂಡ್, ಅವ್ರು ಕೊಟ್ಟಿರೋ ಬ್ರ್ಯಾಂಡ್ ಬಗ್ಗೆ ಅಥವಾ ಅವರು ಸರ್ವಿಸಸ್ ಬಗ್ಗೆ ಕ್ಲೀನ್ ಆಗಿ ಕಸ್ಟಮರ್ಗೆ ತಿಳಿಸ್ಬೇಕು. ಮತ್ತೆ ಏನಾದ್ರು ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ನ ರೈಸ್ ಮಾಡಿದ್ರೆ ಕರೆಕ್ಟ್ ಟೈಮ್ಗೆ ಅವರು ಅದಕ್ಕೆ ನೀವು ಸೊಲ್ಯೂಷನ್ಸ್ ನ ಕೊಡ್ಬೇಕಾಗುತ್ತೆ. ಮತ್ತೆ ಒಳ್ಳೆ ಕಮ್ಯುನಿಕೇಶನ್ ನ ಮೇಂಟೈನ್ ಮಾಡಬೇಕು ಕಸ್ಟಮರ್ ಜೊತೆ. ಮತ್ತೆ ನಾರ್ಮಲ್ ಆಗಿ ಕಂಪನಿ ಪಾಲಿಸು, ಕಸ್ಟಮರ್ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ ಏನೇನು ಅವ್ರು ನಿಮ್ ಕಂಪನಿ ಟ್ರೈನಿಂಗ್ ಅಲ್ಲಿ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕು. ನಾರ್ಮಲ್ ಆಗಿ ಡೈಲಿ ಒಂದು ಟಾರ್ಗೆಟ್ ಅಂದ್ರೆ ನಿಮ್ ಒಂದು ಗೋಲ್ಸ್ ಇರುತ್ತೆ. ಕ್ವಾಲಿಟೀಸ್ ಕಸ್ಟಮರ್ ನ ಹ್ಯಾಂಡಲ್ ಮಾಡಿದ್ರಿ, ಇಷ್ಟು ಕಸ್ಟಮರ್ಗೆ ನೀವು ನಿಮ್ಮ ಸರ್ವಿಸ್ ಅಥವಾ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ನ ಶೇರ್ ಮಾಡಿದ್ರಿ, ಈ ತರ ಎಲ್ಲ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ಟ್ರಬಲ್ ಶೂಟಿಂಗ್ ಇರುತ್ತೆ. ಅವ್ರು ಕೊಟ್ಟಿರೋ ಟ್ರೈನಿಂಗ್ ಅಲ್ಲಿ ಕೊಟ್ಟಿರೋ ಪ್ರಾಡಕ್ಟ್ ಸರ್ವಿಸ್ ಆಗಿರ್ಲಿ ಏನಾಗಿದೆ ಇದ್ರ ಬಗ್ಗೆ ಏನಾದ್ರು ಕಸ್ಟಮರ್ ರೈಸ್ ಮಾಡಿದ್ರೆ ಅವ್ರ ಕಂಪ್ಲೇಂಟ್ಸ್ ಟ್ರಬಲ್ ಶೂಟ್ ಮಾಡಿ ಸೊಲ್ಯೂಷನ್ ಕೊಡ್ಬೇಕಾಗಿರುತ್ತೆ. ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ರೆ ಬೋತ್ ಫ್ರೆಶರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಅವರು ಅಪ್ಲೈ ಮಾಡಬಹುದು. ನಿಮ್ಗೆ ಒಂದು ಸ್ಟ್ರಾಂಗ್ ಒಳ್ಳೆ ವರ್ಬಲ್ ಕಮ್ಯುನಿಕೇಶನ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಗೊತ್ತಿರಬೇಕು. ಮತ್ತೆ ನಾರ್ಮಲ್ ಬೇಸಿಕ್ ಟೈಪಿಂಗ್ ಗೊತ್ತಿರಬೇಕು ಕಂಪ್ಯೂಟರ್ ಅಲ್ಲಿ. ಮತ್ತೆ ನಾರ್ಮಲ್ ಆಗಿ ಕಸ್ಟಮರ್ ಯಾವುದೇ ಕ್ವೆರೀಸ್ ನ ನೀವು ಅವ್ರು ಕೇಳಿದ್ರು ನೀವು ಅದನ್ನ ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು. ಮತ್ತೆ ನಾರ್ಮಲ್ ಆಗಿ ಯು ಶುಡ್ ಹ್ಯಾವ್ ಸಮ್ ಪ್ರಾಬ್ಲಮಿಂಗ್ ಸ್ಕಿಲ್ಸ್ ಬಿಕಾಸ್ ವಿ ಕ್ಯಾನಾಟ್ ಏಬಲ್ ಟು ಎಕ್ಸ್ಪೆಕ್ಟ್ ವಾಟ್ ಪ್ರಾಬ್ಲಮ್ಸ್ ಕ್ಯಾನ್ ಕಮ್. ನಾರ್ಮಲ್ ಆಗಿ ಗುಡ್ ಟೀಮ್ ವರ್ಕ್, ಟೀಮ್ ಕೊಲಾಬ್ರೇಷನ್, ಇಂಟರ್ಪರ್ಸನಲ್ ಸ್ಕಿಲ್, ಸಾಫ್ಟ್ ಸ್ಕಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು ಚೆನ್ನಾಗೆ. ಇದೊಂದು ಬೇಸಿಕ್ ಅವರು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಸೆಜಿಲಿಟಿ ಕಂಪ್ನಿಯವರು ಹೇಳಿ. ಅಂಡ್ ವೆನ್ಯೂ ಬಂದು ಕ್ವಾಲಿಫಿಕೇಶನ್ ನಾರ್ಮಲ್ ಆಗಿ BCA ಎನಿ ಗ್ರಾಜುಯೇಟ್ ಆಗಿರ್ಬೋದು. ಟೈಮ್ ಅಂಡ್ ವೆನ್ಯೂ ಬಂದು 12 ಜೂನ್ ಇಂದ 9 ಸೆಪ್ಟೆಂಬರ್ ಅಂದ್ರೆ 2 ತಿಂಗಳು ಟೈಮ್ ಇರುತ್ತೆ. ಪ್ರತಿದಿನ 10:30 ಇಂದ 5:30 ನಥಿಂಗ್ ಬಟ್ 10:30 AM ಇಂದ 5:30 PM ವರೆಗೂ ಇಂಟರ್ವ್ಯೂ ನಡೀತಾನೆ ಇರುತ್ತೆ. ಆ ವಾಕಿನ್ ಅಡ್ರೆಸ್ ಏನಂದ್ರೆ ನಾರ್ಮಲ್ ಆಗಿ ಬೊಮ್ಮನಹಳ್ಳಿಯಲ್ಲಿರೋ AMR ಟೆಕ್ ಪಾರ್ಕ್ ಅನ್ನೋ ಒಂದು ಟೆಕ್ ಪಾರ್ಕ್ ಅಲ್ಲಿ ಸೆಜಿಲಿಟಿ ಆಫೀಸ್ ಇದೆ. ಗ್ರೌಂಡ್ ಫ್ಲೋರ್ ಬಿಲ್ಡಿಂಗ್ 1A ನಂಬರ್ 2324 ಇಲ್ಲಿ ಡೈಲಿ ಇಂಟರ್ವ್ಯೂ ನಡೀತಿರುತ್ತೆ. ನನ್ನ ಕಸ್ಟಮರ್ ನಂಬರ್ ಅಂದ್ರೆ ಅಲ್ಲೋದಾಗ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರ ನಂಬರ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೋಡಿ
ನೋಡಿ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಬೇಡಿ. ಹೋಗಿ ಅಟೆಂಡ್ ಮಾಡಿ. ನಾನು ಕಂಪ್ಲೀಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿರ್ತೀನಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇನ್ನ ಜಾಬ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ ಬಗ್ಗೆ ಕ್ಲಾಸಸ್ ತಗೊಂತೀನಿ, ಮತ್ತೆ ನಾರ್ಮಲ್ ಆಗಿ ಕೋಡಿಂಗ್ ಗಿಡಿಂಗ್ ಬಗ್ಗೆ ಎಲ್ಲ ಕ್ಲಾಸಸ್ ನ ತಗೋತೀನಿ, ಅಂದ್ರೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಪಿಂಗ್ ಮಾಡಿ, ನಾನು ಕಂಪ್ಲೀಟ್ ನಿಮ್ಗೆ ಕ್ಲಾರಿಟಿ ಹೇಳ್ತೀನಿ. ಕಂಪ್ಲೀಟ್ ಅದೇ ಹೇಳ್ದಂಗೆ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಲೊಕೇಶನ್ ಮತ್ತೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿರ್ತೀನಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಬಾಯ್.